ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅಲೆದಾಡುವ ಇಂದ್ರಿಯಗಳ ಬೆನ್ನಟ್ಟಿ ಹೋಗುವ ಮನಸ್ಸು ನೀರಿನಲ್ಲಿರುವ ದೋಣಿಯನ್ನು ಬಿರುಗಾಳಿ ಹಾರಿಸಿಕೊಂಡು ಹೋಗುವಂತೆ ಪ್ರಜ್ಞೆಯನ್ನೇ ಹಾರಿಸಿಕೊಂಡು ಹೋಗುತ್ತದೆ. ಶಾಂತಿಯೇ ಇಲ್ಲದ ಮನಸ್ಸು ಶಾಂತಿಗಾಗಿಯೋ ಸುಖಕ್ಕಾಗಿಯೋ ಹಂಬಲಿಸುತ್ತಾ ಬಹಳ ವೇಗದಲ್ಲಿ ಹರಿದಾಡುತ್ತದೆ. ಈ ಪ್ರಪಂಚದಲ್ಲಿ ಇರುವುದೆಲ್ಲ ತನ್ನದಾಗಬೇಕೆಂಬ ಹುಚ್ಚು ಬಯಕೆಯಿಂದ ಅದನ್ನು ಪಡೆಯಲು ಮಾರ್ಗ ಹುಡುಕುತ್ತಲೇ ಇರುತ್ತದೆ. ಮನಸ್ಸಿನಲ್ಲಿ ಕಾಮನೆಗಳು ಹೆಚ್ಚಾದಾಗ ಮಾಡುತ್ತಿರುವ ಉದ್ಯೋಗ ಬಿಟ್ಟು ಬೇರೆ ಮಾಡಲು ಯತ್ನಿಸುವುದು ಸರ್ವೇ ಸಾಮಾನ್ಯ. ತಾನು ಮಾಡುವುದಕ್ಕಿಂತ ಬೇರೆಯದರಲ್ಲಿ ಫಲ ಜಾಸ್ತಿ ಇದೆ ಎನ್ನುತ್ತಾ ಯಾರನ್ನೋ ಅನುಕರಿಸಲು ಯತ್ನ ಮಾಡುವುದು ಸಹಜ. ತನ್ನದಾದ ಯೋಜನೆ ಚಿಂತನೆಗಳು ಇಲ್ಲದಾಗ ಬೇರೆಯವರು ಮಾಡಿದ್ದು ಅನುಕರಿಸಲು ಹೋಗಿ ಇನ್ನಷ್ಟು ಗೊಂದಲದಿಂದ ತನ್ನ ಮನಸ್ಸು ಹಾಳು ಮಾಡಿಕೊಳ್ಳುವುದು ಸಹಜ. ಸಾಕಷ್ಟು ಜನರ ಮನಸ್ಸು ಸದಾ ಒಂದಿಲ್ಲೊಂದು ಚಿಂತೆ ಅಥವಾ ಚಿಂತನೆಯಿಂದ ತುಂಬಿ ಸ್ವಾಭಾವಿಕವಾಗಿ ಅಥವಾ ಪ್ರಕೃತಿಯ ಮೂಲಕ ಬರುವ ಜ್ಞಾನವನ್ನು ಗ್ರಹಿಸುವಲ್ಲಿ ವಿಫಲವಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವಾಹನ ಓಡಿಸುತ್ತಿದ್ದಾಗ ಆತನ ಸಂಪೂರ್ಣ ಮನಸ್ಸು ವಾಹನ ಚಾಲನೆಯ ಮೇಲೆ ಇದ್ದರೆ ಯಾವುದೇ ಅವಘಡ ಸಂಭವಿಸುವುದಿಲ್ಲ. ಹಾಗಾಗದೆ ತಾನು ಮಾಡಲು ಹೋಗುತ್ತಿರುವ ಕಾರ್ಯದ ಬಗ್ಗೆಯೋ ಅಥವಾ ಅಲ್ಲಿ ಕಾಣುವ ಸೌಂದರ್ಯ ನೋಡಿಯೋ ಇನ್ನಾವುದೋ ವಿಷಯದಲ್ಲಿ ಚಿಂತೆಗೆ ಜಾರುವುದರಿಂದ ಆತ ವಾಹನ ಚಲಾವಣೆ ಮಾಡುತ್ತಿದ್ದರೂ ಆತನ ಮನಸ್ಸು ಅಲ್ಲಿ ಇರದು. ಮನಸ್ಸು ಬೇರೆಲ್ಲೋ ಸುತ್ತುತ್ತಾ ಇರುವ ಕಾರಣ ಅಜಾಗರೂಕತೆಯಿಂದ ವಾಹನ ಓಡಿಸಿ ಅಪಘಾತ ಆಗುವ ಸಾಧ್ಯತೆ ಹೆಚ್ಚು. ಮನಸ್ಸು ಬೇರೆಡೆ ಇರುವ ಕಾರಣದಿಂದ ವ್ಯಕ್ತಿಯ ಪ್ರಜ್ಞೆಯು ಅಪಹರಿಸಲ್ಪಡುತ್ತದೆ. ಹರಿ ಓಂ.